ಸ್ವಾಮಿ, ಪ್ರತಿಯೊಂದು ಆತ್ಮವೂ ಕೂಡ ಸ್ವಭಾವತಃ ದಿವ್ಯವಾದದ್ದು. ಪ್ರತಿಯೊಂದು ಆತ್ಮವೂ ಕೂಡ ಸ್ವಭಾವತಃ ದಿವ್ಯವಾದದ್ದು. ಅಂತರಾಳದಲ್ಲಿರುವ ಈ ದಿವ್ಯತೆಯನ್ನು ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಗಳ ನಿಗ್ರಹದಿಂದ ವ್ಯಕ್ತ ಮಾಡುವುದೇ ಜೀವನದ ಗುರಿ. ಇದನ್ನು ಕರ್ಮ, ಭಕ್ತಿ, ಜ್ಞಾನ, ಯೋಗ ಇವುಗಳಲ್ಲಿ ಯಾವುದಾದರೂ ಒಂದರ ಮೂಲಕವಾಗಲಿ ಅಥವಾ ಎಲ್ಲ ಮಾರ್ಗಗಳ ಮೂಲಕವಾಗಲಿ ಸಾಧಿಸಿ ಮುಕ್ತರಾಗಬೇಕು. ಇದೇ ಧರ್ಮದ ಸರ್ವಸ್ವ. ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಗಳ ನಿಗ್ರಹದಿಂದ ವ್ಯಕ್ತವಾಗುವುದೇ ಧರ್ಮದ ಸರ್ವಸ್ವ. ಸಿದ್ಧಾಂತ, ಮತ, ಶಾಸ್ತ್ರ, ಪೂಜೆ, ದೇವಸ್ಥಾನ, ವಿಗ್ರಹ ಇತ್ಯಾದಿ ಇವು ಅಷ್ಟೇನು ಪ್ರಾಮುಖ್ಯವಲ್ಲದ ವಿವರಗಳು. ಎಲ್ಲ ಸ್ವಾಮಿಗಳಿಗೆ ನಮಸ್ಕಾರ.